ತುಮಕೂರು ಜಿಲ್ಲೆಯ ಸವಿತಾ ಸಮಾಜ ಹಾಗೂ ಪಾವಗಡ ಸವಿತಾ ಸಮಾಜ ಸಹಯೋಗದೊಂದಿಗೆ ತುಮಕೂರು ಜಿಲ್ಲಾ ಸವಿತಾ ಸಮಾಜ ಯುವ ಪಡೆ ವತಿಯಿಂದ ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಪಾವಗಡ ಸವಿತಾ ಸಮಾಜದ ಸಲೂನ್ಗಳಿಗೆ ಉಚಿತ ಸಲೂನ್ ಕಿಟ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ಸವಿತಾ ಸಮಾಜದ ಯುವ ಪಡೆ ಅಧ್ಯಕ್ಷರಾಗಿ ಲಿಂಗದಹಳ್ಳಿ ನೀಲಕಂಠ ಅವರನ್ನು ಆಯ್ಕೆ ಮಾಡಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಕಟ್ ರಂಗವೇಲ್, ಯುವಕರು ಯುವ ಸಮುದಾಯ ಸಂಘಟನೆಗೆ ಮುಂದೆ ಬರಬೇಕು, ಹೋಬಳಿ ಮಟ್ಟದಲ್ಲಿ ಸಂಘಟನೆ ಆಗಬೇಕು, ವೃತ್ತಿಯನ್ನು ಆಧುನಿಕತೆಗೆ ಕೊಂಡೊಯ್ಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾರ್ಥಸಾರಥಿಯವರು ಮತ್ತು ಪಾವಗಡ ಅಧ್ಯಕ್ಷರಾದ ರಾಮು, ಪ್ರತಿನಿಧಿಯಾದ ದೇವರಾಜ್, ಯುವ ಪಡೆಯ ಜಿಲ್ಲಾ ಪ್ರಮುಖರಾದ ಕಟ್ವೇಲ್ ರಂಗನಾಥ್, ಲಿಂಗದಹಳ್ಳಿ, ಸವಿತಾ ಸಮಾಜದ ಅಧ್ಯಕ್ಷರಾದ ಕಣ್ಣಮ್ಮರಾಜು, ಅಣ್ಣಪ್ಪ, ನಾಗರಾಜ್, ಮೋಹನ್, ಅರಸೀಕೆರೆ ನಾರಾಯಣಪ್ಪ, ಬಡವನಹಳ್ಳಿ ಪ್ರದೀಪ್, ಮೃತ್ಯುಂಜಯ, ಶ್ರೀಕೃಷ್ಣ, ಗಣೇಶ್, ಪಾವಗಡ, ಶೇಖರ್, ವಿನೋದ್, ಗುರುಮೂರ್ತಿ, ಬಾಬು, ತುಮಕೂರು ಜಿಲ್ಲೆಯ ಯುವ ಪಡೆಯ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಶ್ರೀನಿವಾಸ್ ಕೆಂಚಲ್, ನಾಗರಾಜ್ ಶೇರಾತ್ರ, ನಂದೀಶ್ ದೂರಿಬೆಟ್ಟ, ಇಲ್ಲಿ ನೋಡಿ. ಉಗ್ರಪ್ಪ ಮಧ್ಯೆ, ಬಾಬು ಸಿಕೆಪುರ, ಬಾಬು ಸಿಕೆಪುರ, ನಾರಾಯಣಪ್ಪ ಪುತ್ತೂರು, ನಾರಾಯಣಪ್ಪ ಪುತ್ತೂರು, ರಾಮಚಂದ್ರಪ್ಪ ಕೆಟಿಹಳ್ಳಿ, ವೆಂಕಟೇಶಪ್ಪ ರಾಮನಪಾಳ್ಯ, ಮಧು ಒಳ್ಳೆನಕೋಟೆ, ಬಾಬು ಒಳ್ಳೆನಕೋಟೆ, ಲಕ್ಷ್ಮೀ ನರಸಿಂಹ ಒಳ್ಳೆನಕೋಟೆ, ಶಿವಪ್ಪ ವೆಂಕಟಾಪುರ, ಶಿವಪ್ಪ ವೆಂಕಟಾಪುರ, ಸೋಮಶೇಖರ್ ವೆಂಕಟಾಪುರ, ದಿನ ಕಲಿತಾ 17 ಜನ ಆದ್ವಿ, 23 ಜನ ಆದ್ವಿ. ಇವತ್ತು ನಾವು 53 ಜನ ಇದ್ದೀವಿ. 53 ಜನ. ಇಲ್ಲಿ ನಮ್ಗೆ ಹಣ ಹೆಂಗೆ ಸಂಗ್ರಹ ಆಗ್ತಾ ಇದೆ. ಈ ಸಲೂನ್ ಕಿಟ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಕೊಡ್ಬೇಕಾಯ್ತು. ಎಲ್ಲಿಂದ ಬರುತ್ತೆ ಹಣ ನಮ್ಗೆ? ಆದ್ರೆ ನಾವು ಒಂದು ಪ್ರಯತ್ನ ಮಾಡಿದ್ದು, ನಾವುಗಳೇ ದಿನ ಅಂದ್ರೆ ತಿಂಗಳಿಗೆ 100 ರೂಪಾಯಿ ನಾವು ಎಲ್ಲ ಬೆಳಿತೀವಿ. ಈಗ ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಟೀ ಕುಡಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬ ಸಿಗರೇಟ್ ಹಚ್ಕೊಂಡ ಅಂದ್ರೆ 100 ರೂಪಾಯಿ ಆಗೋಯ್ತಲ್ಲ, ಮುಗ್ತಾಯ್ತು. ಆದ್ರೆ ನಾವು ಕೇಳಿದ್ದೇನು, ತಿಂಗಳಿಗೆ 100 ರೂಪಾಯಿ ನನ್ನ ಹಣ, ಇದು ನನ್ನ ಸಮಾಜಕ್ಕೆ, ನನ್ನ ಸಮಾಜದ ಬಂಧುಗಳು ಕೊಡ್ತಾರೆ ಅಂತ. ಆದ್ರೆ ತಮ್ಗೆಲ್ಲ ಗೊತ್ತಿರಲಿ, ಇವತ್ತು ಏನೋ 53 ಜನ ಏನಿದ್ದೀವಿ, ನಾವೆಲ್ಲ ಹಾಕಿದಂತಹ ಹಣದಿಂದನೇ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದು.
ಇದರಿಂದ ನಾವು ಗುಬ್ಬಿಗೆ ಒಂದು ಸಲೂನ್ ಕಿಟ್ ಅನ್ನ ಕೊಟ್ವಿ. ಅದು ಸಹ ನಾವು ಏನು ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ ಮತ್ತೆ ಕೆಲವರಿಗೆ ಹೊಸ ಸೇರ್ಪಡೆ ಇನ್ನು ಯೂನಿಫಾರ್ಮ್ ಬಂದಿಲ್ಲ ಅವ್ರಿಗೆ ಕೊಡ್ತೀವಿ. ನಮ್ಮ ಗುಬ್ಬಿ ಉಪ್ಪಿಲೆಲ್ಲ ಇದ್ದಾರೆ, ನಮ್ಮ ರಾಕೇಶ್, ನಿಮ್ಮ ಹೆಸರು ಧರಣೇಶ್. ಅದೇ ಕೆಲವು ಜನ ಯೂನಿಫಾರ್ಮ್ ಹಾಕಿಲ್ಲ, ಆದ್ರೆ ನಿಮ್ಮ ಮಧ್ಯದಲ್ಲಿ ಕೂತಿದ್ದಾರೆ. ಅವ್ರನ್ನೆಲ್ಲ ಬಳಸ್ಕೊಂಡು ತಿಂಗಳಿಗೆ 100 ರೂಪಾಯಿನ ಹಣ ಸಂಗ್ರಹ ಮಾಡಿಕೊಂಡು ಇವತ್ತು ತುಮಕೂರು ನಗರ ಏನಿದೆ ಪಾವಗಡ ಅರಸೀಕೆರೆ ಇಲ್ಲಿವರೆಗೂ ನಾವು ಪ್ರವೇಶನ ಮಾಡಿದ್ದೇವೆ. ಏಕೆಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಮುಟ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಆದ್ರೆ ತಮ್ಗೆಲ್ಲ ಮುಂದೆ ಹೇಳುತ್ತಿರುವಂತ ವಿಷಯ ಅಂದ್ರೆ ನಾವ್ ಹೇಳಿದ್ರೆ ಇಲ್ಲಿ ಕಾರ್ಯಕ್ರಮ ಆಗುತ್ತೆ, ಬರೀ ಕಾರ್ಯಕ್ರಮ ಆಗ್ಬಾರ್ದಿಲ್ಲ. ಸ್ವಲ್ಪ ಕಿಟ್ಟನ್ನ ಕೊಡೋದು ಒಂದು ಭಾಗ ಆದ್ರೆ ಈ ಭಾಗದಲ್ಲಿ ಕೆಲವು ಯುವಕರು ನಮ್ಮ ಯುವ ಪಡೆಗೆ ಸೇರ್ಪಡೆ ಆಗ್ಬೇಕು. ಸ್ಟಾರ್ಟಿಂಗ್ ಅಂತ ನಮ್ಮ ಗಣೇಶನ ಹೇಳಿದಂತೆ ಹೇಳಿದಾಗ ಸ್ವಲ್ಪ ಹುಡುಗರು ಎದ್ರುಕೊಂಡವ್ರು ಇಲ್ಲಿ ಏನಪ್ಪ ನಮ್ಮೆಲ್ಲ ಕರೀತಾವ್ರೆ, ಎಲ್ಲಿ ತುಮಕೂರಿಗೆ ಕರೀತಾರೋ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪದೇ ಕರೀತಾ ಇರ್ತಾರೆ, ನಾವು ಕೆಲಸಗಳನ್ನ ಬಿಟ್ಕೋಬೇಕು. ದಯವಿಟ್ಟು ನಾವು ಆರಂಭ ಮಾಡಲ್ಲ. ನೆನಪಿಲ್ಲ ಯುವಕರು ಎಷ್ಟು ಜನ ಇದ್ರಿ ಯುವ ಪಡೆ ಸೇರ್ಪಡೆ ಆಗಕ್ಕೆ ಕೇಳ್ತಿ ದೈವ ಕೈ ಎತ್ಬೇಕು. ಇದೇ ಕಲ್ಪನೆ ಮಾಡಿದ್ವಿ ನಾವು ಎತ್ತಿದ್ರೆ ಯುವ ಪಡೆಗೆ ಸೇರ್ಪಡೆ ಆಗತಕ್ಕಂತ ಎಷ್ಟು ಜನ ಇದ್ರಿ ಇಲ್ಲಿ? ನೋಡಿ ಇಷ್ಟು ಜನ ಇದ್ರಲ್ಲ. ತಮ್ಮಗಳಿಗೆ ನಾವು ಕೇಳ್ಕೊಂಡಿದ್ದೇವೆ ವಾರಕ್ಕೆ ಒಂದು ಮೀಟಿಂಗ್ ಅನ್ನ ಮಾಡ್ತೀವಿ 1 ಅವರ್. ಆದ್ರೆ ನೀವೆಲ್ಲ ತುಮಕೂರು ಬರ್ಬೇಕು, ಬರ್ತೀರಾ? ಆಗಲ್ಲ. ಆಗತ್ತೆ ಹೊರಗೆ ಬರೋಕೆ ಆಗಲ್ಲ. ಇವತ್ತಿನ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂತ ನಾವು ಗೂಗಲ್ ಮೀಟ್ ಅನ್ನ ಮಾಡ್ತೀವಿ. ನಮಗೆಲ್ಲ ಗೊತ್ತಿರಬಹುದು ಗೂಗಲ್ ಮೀಟ್. ನಿಮ್ಮ ಮೊಬೈಲ್ ಅಲ್ಲಿ ನಮ್ಗೆ ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೇನೆ. ನೀವು ಸಹ ಬರ್ತೀರಲ್ವಾ? ಈ ಕಾರ್ಯಕ್ರಮದ ನೇರ ಪ್ರಸಾರ ನಮ್ಮ ತುಮಕೂರು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತಿದೆ. ಎಲ್ಲರೂ ವೀಕ್ಷಿಸಿ. ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿ